ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐಡಿಯಾ ಯೂಟ್ಯೂಬ್ ಚಾನಲ್. ಕೆಸಿಇಟಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದಂತಹ ಅಪ್ಡೇಟ್ ಬಂದಿದ್ದು, ಇದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೆಸಿಇಟಿ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ. ಏನಂದ್ರೆ ಕೆಸಿಇಟಿ ಕೌನ್ಸಿಲಿಂಗ್ ಇನ್ನು ವಿಳಂಬವಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಅದರ ಬಗ್ಗೆ ಸ್ಪಷ್ಟತೆಯನ್ನ ಕೆಎ ವತಿಯಂತರ ನೀಡಿದ್ದಾರೆ. ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶ ನಡೆಸಿ ಸಾಮಾನ್ಯ ಪರೀಕ್ಷೆಯ ಫಲಿತಾಂಶವು ಕೂಡ ಪ್ರಕಟವಾಗಿ ಒಂದ್ ತಿಂಗಳಾದ್ರೂ ಕೂಡ ವಿವಿಧ ಕೋರ್ಸ್ಗಳಲ್ಲಿ ಲಭ್ಯವಿರುವ ಸೀಟುಗಳ ಪಟ್ಟಿಯನ್ನ ಅಂತಿಮಗೊಂಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಇನ್ನೂ ಒಂದು ವಾರ ವಿಳಂಬವಾಗಲಿದೆ ಅಂತ ಹೇಳಿದ್ದಾರೆ. 2025-26ನೇ ಸಾಲಿನ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶ ಬಯಸಿ 3,11,000 ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನ ಬರೆದಿದ್ರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೇ 24ರಂದ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಿತ್ತು. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ ಪ್ರವೇಶ ನಡೆದಿದ್ದ ರಾಷ್ಟ್ರೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ನಲ್ಲಿ 2025ರ ಫಲಿತಾಂಶವು ಇದೇ ಜೂನ್ 14ರಂದ ಪ್ರಕಟವಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಟ್ ಅಂಕಗಳ ಆಧಾರದಲ್ಲಿ ರಾಜ್ಯದಲ್ಲಿ ಲಭ್ಯವಿರುವ ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಸೀಟು ಹಂಚಿಕೆ ಮಾಡುತ್ತದೆ. ಮೊದಲ ಸುತ್ತು ಮುಗಿಯುತ್ತಿದ್ದಂತೆ ಇಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿ ಶಿಕ್ಷಣ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ ಆರಂಭಿಸುತ್ತೇವೆ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇದು ಸಿಇಟಿ ಕೌನ್ಸಿಲಿಂಗ್ ಗೆ ಯಾವ್ಯಾವ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಲ್ಲ ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಬೇಸರವನ್ನ ತರಿಸಿದೆ. ಇಲ್ಲಿ ಯಾವ್ಯಾವ ಅರ್ಹತೆಗಳನ್ನ ಪಡೆದಿದ್ದಾರೆ, ಯಾವ ಕೋರ್ಸ್ ಅಲ್ಲಿ ಅಂತ ನೋಡಿದ್ರೆ ಇಂಜಿನಿಯರಿಂಗ್ ನಲ್ಲಿ ಒಟ್ಟು 2,62,195 ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದಿದ್ದಾರೆ. ಯೋಗ ಮತ್ತು ನ್ಯಾಚುರೋಪತಿಯಲ್ಲಿ 1,98,679 ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದಿದ್ದಾರೆ. ಇನ್ನು ಬಿಎಸ್ಸಿ ಅಗ್ರಿಕಲ್ಚರ್ ಕೃಷಿಯಲ್ಲಿ 2,14,588 ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದಿದ್ದಾರೆ. ಪಶು ವೈದ್ಯಕೀಯಲ್ಲಿ 2,18,282 ವಿದ್ಯಾರ್ಥಿಗಳು. ಬಿ ಫಾರ್ಮಾದಲ್ಲಿ 2,66,256 ವಿದ್ಯಾರ್ಥಿಗಳು. ಫಾರ್ಮಾ ಡಿ ಯಲ್ಲಿ 2,66,757 ಬಿಎಸ್ಸಿ ಯಲ್ಲಿ 2,08,171 ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದಿದ್ದಾರೆ. ಆದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗವು ಪ್ರವೇಶಕ್ಕೆ ಲಭ್ಯವಿರುವ ವೈದ್ಯಕೀಯ ಸೀಟುಗಳ ಪಟ್ಟಿಯನ್ನ ಅಂತಿಮಗೊಳಿಸದ ಕಾರಣ ರಾಜ್ಯದಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ವಿಳಂಬವಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಏನ್ ನೀಟ್ ಎಕ್ಸಾಮ್ ಗಳನ್ನ ಬರೆದಿದ್ದಾರೆ ಅವರ ಸೀಟ್ಗಳನ್ನ ಹಂಚಿಕೆ ಆದ ನಂತರವೇ ನಿಮ್ದು ಕೆಸಿಇಟಿ ಕೌನ್ಸಿಲಿಂಗ್ ಪ್ರಾರಂಭವಾಗುವುದು. ಅಲ್ಲಿವರೆಗೂ ಕೂಡ ವಿಳಂಬವಾಗಲಿದೆ. ಇನ್ನು ಒಂದು ವಾರದವರೆಗೂ ಕೂಡ ಕೆಸಿಇಟಿ ವಿದ್ಯಾರ್ಥಿಗಳು ಕಾಯಬೇಕಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಕೆಎ ವತಿಯಂತ್ರನ ಆದೇಶವನ್ನ ಮಾಡಿದ್ದಾರೆ. ಇದು ಕೆಸಿಇಟಿಗೆ ಸಂಬಂಧಪಟ್ಟಂತೆ ನಮಸ್ತೆ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಕೆಸಿಇಟಿ ಕೌನ್ಸಿಲಿಂಗ್ ಆಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.